ದೇವಸ್ಥಾನದ ಪರಂಪರೆಯನ್ನು ಕೆಲವು ಸಾವಿರ ವರ್ಷಗಳ ಹಿಂದೆ ನಾವು ಮಾಡಿಕೊಂಡಿದ್ದೇವೆ. ಹಾಗಾಗಿನೇ ಎಲ್ಲ ಕಡೆ ದೇವಸ್ಥಾನಗಳನ್ನು ಮಾಡಿ ಅಲ್ಲಿ ಭಗವಂತನ ನಮಗೆ ಬೇಕಾದಂಥ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿ ನಮ್ಮ ದುಃಖ ದುಮ್ಮಾನ ನೋವುಗಳನ್ನು ನಲಿವುಗಳನ್ನು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿಕೊಳ್ಳಿಕ್ಕೋಸ್ಕರ ನಾವು ಮಾಡಿಕೊಂಡಿದ್ದ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್, ಭಕ್ತ ಮತ್ತು ಭಗವಂತನ ನಡುವೆ ಒಂದು ಸಣ್ಣ ಒಪ್ಪಂದ. ನಾನು ನಿನಗೆ ದೇವಸ್ಥಾನವನ್ನು ಕಟ್ಟಿಕೊಡುತ್ತೇವೆ, ಇಷ್ಟು ದೊಡ್ಡ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೇವೆ, ನಮಗೂ ನಮ್ಮ ಊರಿಗೂ ನಮ್ಮ ದೇಶಕ್ಕೂ ಒಳ್ಳೇದು ಮಾಡುವ ಹಾಗೆ ಅಂತೇಳಿ ಕೇಳ್ಕೊಡ್ಲಿಕ್ಕೋಸ್ಕರ ಯಾವುದೊಂದು ವ್ಯವಸ್ಥೆ ಸೆಟಪ್ ಬೇಕಲ್ಲ. ಹಾಗಾಗಿ ನಾವು ಈ ದೇವಸ್ಥಾನಗಳನ್ನು ಪ್ರಾರಂಭ ಮಾಡ್ತೀವಿ. ಇದಕ್ಕಿಂತ ಮುಂಚೆ ನಾವೆಲ್ಲ ಪ್ರಕೃತಿಯನ್ನ ದೇವರು, ಪಂಚಮಹಾಭೂತಗಳನ್ನ ದೇವರು ಅಂತೇಳಿ ಪೂಜೆ ಮಾಡ್ತಿದ್ದಂಥವ್ರು. ನಿರಾಕಾರ, ಅವನಿಗೆ ಆಕಾರ ಇಲ್ಲ, ಇಡೀ ಬ್ರಹ್ಮಾಂಡವೇ ಅವನ ಅಸ್ತಿತ್ವ ಆಗಿ ಅಂತೇಳಿ ನಂಬಿದಂಥವರು. ಆ ರೀತಿಯಲ್ಲಿ ದೇವರನ್ನ ನೋಡುವಂತ ಪರಿಪಾಠ ಏಕಂ ಸತ್ ಅಂತ, ಸತ್ಯ ಒಂದೇ, ವಿಗ್ರಹ ಬಹುಧಾವದಂತೆ ತಿಳಿದವರು ಅವರವರು ತಿಳಿದಂತೆ ಬೇರೆ ಬೇರೆ ರೀತಿಯಲ್ಲಿ ದೇವರನ್ನ ವರ್ಣಿಸ್ತಾರೆ ಮತ್ತು ದೇವರನ್ನ ಬೇರೆ ಬೇರೆ ಧರ್ಮಗಳಿಂದ ಪೂಜಿಸ್ತಾರೆ. ಅದು ಸತ್ಯ ಒಂದೇ. ಹಾಗಾಗಿ ಆ ಸತ್ಯವೇ ಭಗವಂತ ಅಂತ, ದೇವರು ಅಂತ, ನಮಗೆ ಎಲ್ಲವನ್ನೂ ಕರುಣಿಸಿರುವಂತ, ಎಲ್ಲವನ್ನೂ ಕೊಡುತ್ತಿರುವಂತ, ನಮ್ಮನ್ನು ಸಲಹುತ್ತಿರುವಂತ, ನಮ್ಮ ನಿತ್ಯದ ಯೋಗ ಕ್ಷೇಮವನ್ನು ವಿಚಾರಿಸ್ತಾ ಇರುವಂತ ಒಬ್ಬನೇ ವ್ಯಕ್ತಿ. ಯಾವ ಫಲಾಪೇಕ್ಷೆಗಳು ನಮ್ಮಿಂದ ಅವನಿಗಿಲ್ಲ. ಇವೆಲ್ಲ ನಾನು ಹೇಳಿದ್ದಲ್ಲ, ನಮ್ಮ ಸ್ವಾರ್ಥಕ್ಕೆ ನಾವು ಮಾಡಿಕೊಂಡಿರುವಂತದ್ದು. ದೇವರಿಗೆ ಯಾವ ನಮ್ಮಿಂದ ಅಪೇಕ್ಷೆಗಳು, ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಬೇಕು, ಇಷ್ಟು ಒಡವೆ ಹಾಕಬೇಕು, ಇಷ್ಟು ಆಸ್ತಿ ಬರೀಬೇಕು, ಅವೆಲ್ಲ ಏನೂ ಇಲ್ಲ. ಅವನು ಕೇಳೋದು ನಿಷ್ಕಲ್ಮಶವಾದ ಭಕ್ತಿ ಮತ್ತು ಎಲ್ಲರಲ್ಲೂ ನಮ್ಮನ್ನು ನೋಡುವಂತ, ಅಂದ್ರೆ ಭಗವಂತನನ್ನೇ ಎಲ್ಲರಲ್ಲೂ ನೋಡುವಂತ ಉದಾತ್ತವಾದ ಮನಸ್ಥಿತಿಯನ್ನ ನೀವು ಬೆಳೆಸ್ಕೊಳ್ಳಿ. ನೀವು ಅವನಿಗೆ ಕೆಟ್ಟದ್ದನ್ನು ಮಾಡಿದ್ರು, ಅವನಿಗೆ ಕೆಟ್ಟದ್ದನ್ನು ಬಯಸಿದ್ರು ಅವನು ನಿಮ್ಗೆ ಒಳ್ಳೆಯದನ್ನೇ ಬಯಸ್ತಾನೆ. ಮಂಗಳಕಾರಕ ಯಾರು? ಶಿವ. ಹಾಗೆ ಪ್ರತಿ ಒಂದು ದೇವರು ಕೂಡ ಒಂದೊಂದು ವ್ಯಕ್ತಿತ್ವ. ಗಣೇಶನಿಗೆ ಹೋದ್ರೆ ಗಣೇಶ ಇಡೀ ಬ್ರಹ್ಮಾಂಡದ ಅಸ್ತಿತ್ವವೇ ನಮ್ಮ ತಂದೆ ತಾಯಿಗಳ ಪಾದದಲ್ಲಿದೆ ಅಂತ ಹೇಳಿ ನಮ್ಮೆಲ್ಲರಿಗೂ ತೋರಿಸ್ಕೊಟ್ಟವನು ಗಣೇಶ. ಅಂದ್ರೆ ತಂದೆ ತಾಯಿಗಳನ್ನ ದೇವರಿಗೆ ಹೆಚ್ಚಿನ ಸ್ಥಾನದಲ್ಲಿಟ್ಟು ನಾವು ನೋಡಬೇಕು, ಅವ್ರನ್ನ ಗೌರವಿಸ್ಬೇಕು, ಪ್ರೀತಿಸ್ಬೇಕು. ಅವ್ರನ್ನ ನಾವು ಗೌರವಿಸಿದ್ರೆ, ಪ್ರೀತಿಸಿದ್ರೆ, ಉಚ್ಚರಿಸಿದ್ರೆ ಅದು ಭಗವಂತನಿಗೆ ತಲುಪುತ್ತೆ ಅನ್ನುವಂತ ಭಾವನೆಯನ್ನ ನಮ್ಗೆ ತೋರಿಸ್ಕೊಟ್ಟವನು ಗಣೇಶ. ಹಾಗಾಗಿ ಎಲ್ಲ ದೇವರುಗಳು ಕೂಡ ಅವರದೇ ಆದ ಒಂದು ವಿಶೇಷವಾದ ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಿ ತಿಳ್ಕೊಂಡು ಅದರಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಅಂಶಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೆ ಆದರೆ ಅದು ನಿಜವಾದ ಪೂಜೆ ಆಗ್ತದೆ. ಹಾಗಾಗಿ ಅವರವರು ಕೇಳಿದ ರೀತಿಯಲ್ಲಿ ಭಗವಂತನ ನಾವು ಹೋಲಿಕೆ ಮಾಡಿಕೊಳ್ತೀವಿ. ನಮ್ಮ ಕಲ್ಪನೆಗೆ ನಿಲ್ಲುತ್ತೇ ಇರುವಂತ ಒಂದು ದೊಡ್ಡ ಶಕ್ತಿ ಅದು ದೇವರು ಅಂತ. ನಿಮ್ಮೆಲ್ಲರ ಜೀವನದಲ್ಲಿ ಶ್ರೀರಾಮ ಅಂದ್ರೆ ಮುಗೀತು. ಶಿವನಿಗೆ ಕಷ್ಟ ಬಂದಾಗಲೂ ಕೂಡ ರಾಮ ಅಂದ್ರೆ ಅವನ ಅಷ್ಟು ಕಷ್ಟಗಳನ್ನ ಕೂಡ ಭಗವಂತ ಶ್ರೀಮನ್ ನಾರಾಯಣ ನಿಂತುಕೊಂಡು ಬಗೆಹರಿಸ್ತಾ ಇದ್ದ ಅಂತ. ಅದರಿಂದ ಶಿವನ ಹೃದಯದಲ್ಲಿ ರಾಮನಿದ್ದಾನೆ, ರಾಮನ ಹೃದಯದಲ್ಲಿ ಶಿವನಿದ್ದಾನೆ ಅಂತ. ಶಿವಸ್ಯ ಹೃದಯ ರಾಮ ಅಂತ, ರಾಮಸ್ಯ ಹೃದಯ ಶಿವ. ಅವರಿಬ್ರು ಹೃದಯದಲ್ಲಿ ಅವರಿಬ್ರು ಕೂಡ ಇದ್ದಾರೆ. ಅದರಿಂದ ನಾವು ಶಿವನಿಗೆ ಮಾಡಿದ್ರು ಅದು ರಾಮನಿಗೆ ತಲುಪುತ್ತೆ, ರಾಮನಿಗೆ ಮಾಡಿದ್ರು ಕೂಡ ಶಿವನಿಗೆ ತಲುಪ್ತದೆ. ಅದನ್ನ ನಾವು ಮಾಡುವಂತ ಪೂಜೆ ನಿಷ್ಕಲ್ಮಶವಾಗಿರಬೇಕು. ನಮ್ಮ ಹೃದಯ ಮಂದಿರದೊಳಗೇನೆ ಭಗವಂತ ನೆಲೆಸುವಂತ ಶ್ರೇಷ್ಠ ಜೀವನವನ್ನ ನಾವು ಬದುಕಬೇಕು. ಅದು ನಿಜವಾದ ಜೀವನದ ಅರ್ಥ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಆ ಶ್ರೀರಾಮ ನಿಮ್ಮೆಲ್ಲರ ಬದುಕಿನಲ್ಲಿ ಆರೋಗ್ಯಪೂರ್ಣ ಬದುಕನ್ನ, ಸುಖ ಸಮೃದ್ಧಿಯನ್ನ ಸದಾ ಕರುಣಿಸಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತಾರೆ. ಒಂದು ಶ್ರೀರಾಮ ದೇವಸ್ಥಾನ ತುಂಬಾ ಹಳೆಯದು. ಈ ಒಂದು ದೇವಸ್ಥಾನ ಅಂತ ಯಾರಾದ್ರೂ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡಿದ್ರೆ ಅದು ದೇವಸ್ಥಾನ ರೀತಿ ಕಾಣ್ತಾ ಇರಲಿಲ್ಲ. ಒಂದು ರೂಮ್ ನಲ್ಲಿ ಒಂದು ವಿಗ್ರಹವನ್ನು ಇಟ್ಟು ಇಷ್ಟು ದಿವಸ ಒಂದು ಪೂಜೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ನೋಡಿರ್ತೀರಂತ ನಾನಾದ್ರೂ ಭಾವಿಸ್ತೇನೆ. ಅದೇ ರೀತಿ ಇವತ್ತು ಈ ಒಂದು ದೇವಸ್ಥಾನ ಏನು ಶುರುವಾದಾಗಿಂದ ಸಾಕಷ್ಟು ನಾನು ಈಗ ತಮ್ಗೆಲ್ಲರಿಗೂ ಗೊತ್ತು, ಏನು ಶ್ರೀರಾಮ ದೇವಸ್ಥಾನ ಅಯೋಧ್ಯೆಯಲ್ಲಿ ಅದೊಂದು ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ ಎಷ್ಟು ದಶಕಗಳ ಕಾಲ ಎಲ್ಲರೂ ಹೋರಾಡಿ ಈ ಸಂದರ್ಭದಲ್ಲಿ ಎಲ್ಲೂ ಕೂಡ ಸಾಕಷ್ಟು ಅಡೆತಡೆಗಳೆಲ್ಲ ಮುಗಿಸಿ ಇವತ್ತು ಪ್ರತಿಷ್ಠಾಪನೆ ಆಗಿದೆ.
ನಾವು ಕೂಡ ಸುಲಭವಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಇಲ್ಲೂ ಕೂಡ ಶ್ರೀರಾಮ ದೇವಸ್ಥಾನ ಅಂದ್ರೆ ಅಷ್ಟು ಸುಲಭವಾಗಿ ಪ್ರತಿಷ್ಠಾಪನೆಗೊಳ್ಳಲ್ಲ. ಸಾಕಷ್ಟು ಇಲ್ಲೂ ಕೂಡ ಅಡೆತಡೆಗಳನ್ನ ಮೀರಿ ಇವತ್ತು ಪ್ರತಿಷ್ಠಾಪನೆ ಕಾರ್ಯ ಇವತ್ತು ಆಗಿದೆ. ಈ ಸಂದರ್ಭದಲ್ಲಿ ನಾನು ಪರಮ ಪೂಜ್ಯರಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ವರ್ಷದಲ್ಲಿ ನಾವು ತುಂಬಾ ಮಳೆ ಅಭಾವದಿಂದಾಗಿ ಸಾಕಷ್ಟು ಬೋರ್ಗಳು ಇವತ್ತು ಬರ್ತಿದ್ ನೀರು ನಾಳೆ ಬರ್ದಿರೋ ರೀತಿ ಆಗಿದೆ. ಹಾಗಾಗಿ ಈ ಸಲ ಮದ್ಲೂರ್ಗೆ ಏನಾದ್ರೂ ಹೇಮಾವತಿ ನೀರು ಬರ್ಲಿಲ್ಲ ಅಂದ್ರೆ ಕುಡಿಯಕ್ಕೂ ಕೂಡ ನೀರಿಗೆ ತುಂಬಾ ಹಾಹಾಕಾರವಾದಂತಹ ಪರಿಸ್ಥಿತಿ ನಮ್ಮ ಭಾಗದಲ್ಲಿ ಇವತ್ತು ಉಲ್ಬಣಗೊಂಡಿದೆ. ಆದ್ರಿಂದ ಪರಮ ಪೂಜ್ಯರು ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ಯಾವ್ದಾದ್ರು ಮಾಡಿ ನಮ್ಗೆ ಮದ್ಲೂರ್ ಕೆರೆಗೆ ಒಂದು ಹೇಮಾವತಿ ನೀರನ್ನ ತುಂಬಿಸಿದ್ರೆ ನಮ್ಮ ಭಾಗದಲ್ಲಿ ಬೇಸಿಗೆವರೆಗೂ ಅಟ್ಲೀಸ್ಟ್ ಕುಡಿಯೋದಕ್ಕಾದ್ರೂ ನೀರು ಸಿಗುತ್ತೆ. ಇಲ್ಲ ಜಾನುವಾರುಗಳು ಕೂಡ ನೀರಿಗೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ದಯವಿಟ್ಟು ಪರಮ ಪೂಜ್ಯರಲ್ಲಿ ನಾನು ಎಲ್ಲರ ಪರವಾಗಿ ಬೇಡ್ಕೊಳ್ತಿದ್ದೀನಿ, ಈ ಒಂದು ಕೆಲಸವನ್ನ ತಾವು ಮಾಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಪರಮ ಪೂಜ್ಯರು ಬಂದು ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾರೆ. ಈಗ 1972ನೇ ಇಸ್ವಿನಲ್ಲಿ ನಾನು ಶ್ರೀಮಾನ್ ನಮಗೆ ತಾತ ಆಗಬೇಕು ಕೃಷ್ಣೇಗೌಡರ ಒಂದು ಮುಖಂಡತ್ವದಲ್ಲಿ ಒಂದು ಸಣ್ಣದೊಂದು 9/9 ಇಡ್ಲಿ ಕಟ್ಟಡದಲ್ಲಿ ಮಾಡಿ ಮೇಲ್ಚಾವಣಿ RCC ಮಾಡಿದ್ದೆ. ಆ ಗುಡಿ ಸ್ಥಿರವಾಗಿದ್ದು ಈಗ ನಮ್ಮ ಊರಿನ ಮುಖಂಡರೆಲ್ಲರೂ ಸೇರಿ ಇಲ್ಲಿ 3ನೇ ವರ್ಷದಲ್ಲಿ ಶ್ರೀರಾಮನವಮಿ ದಿನ ಒಂದು ಮೀಟಿಂಗ್ ಎಲ್ಲರೂ ಕಲ್ತಿದ್ವಿ. ಕಲ್ತು ಇದನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಎಲ್ಲವರನ್ನು ಇಲ್ಲಿ ಭಕ್ತಾದಿಗಳೆಲ್ಲ ಸೇರಿದವರು ಮಾಡಬೇಕು ಅಂತ ಉದ್ದೇಶ ಮಾಡಿ ಈ ಒಂದು ಕಾರ್ಯಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿದಾಗ ನಾವಾದ್ರೂ ಸಹ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ. ತಾವೆಲ್ಲರೂ ಸಹ ತಮ್ಮ ಒಂದು ಹಣ ಧನ ಸಹಾಯದಿಂದ ಎಲ್ಲರೂ ಸೇರ್ಕೊಂಡು ಈ ದೇವಸ್ಥಾನದ ಕಾರ್ಯವನ್ನು ನಿರ್ವಹಣೆ ಮಾಡಬೇಕೆಂದು ಅರ್ಗಂಡಗಳು ಸಹ ಕೇಳ್ಕೊಂಡು ಅವರು ಸಹ ಈ ಒಂದು ಕಾರ್ಯಕ್ಕೆ ಬಹಳ ಯಶಸ್ವಿ ಕೊಟ್ಟು ಈ ಕಾರ್ಯವನ್ನು ನೆರವೇರಿಸಿಕೊಟ್ಟಿರ್ತಾರೆ. ಈ ಊರಿನ ಗೌಡರಿಗೂ ಸಹ ನಾನು ನಮಸ್ಕಾರ. ಈ ದೇವಸ್ಥಾನದ ಎಲ್ಲ ನಮ್ಮ ಕಮಿಟಿಯವರಿಗೂ ಸಹ ನಮಸ್ಕಾರ. ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ನಮಸ್ಕಾರ. ಜೈ ಶ್ರೀರಾಮ್. ಪರಿಚಿತರಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಶ್ರೀ 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 ನಂದ್ಯಾವದತ್ತ ಸ್ವಾಮೀಜಿ ಬುದ್ಧಿಯವರಿಗೆ ವಂದಿಸುತ್ತಾ, ಈ ದೇವಸ್ಥಾನದ ಉದ್ಘಾಟನಾ ಸಮಯದಲ್ಲಿ ಅಲ್ಗುಂಡೇಗೌಡ ಹೇಳೋದಕ್ಕೆ ಸಾಕಷ್ಟು ಅಡೆತಡೆಗಳು ಬಂದವು. ಶ್ರೀರಾಮ ಸುಲಭನಾಗಿ ದೇವಸ್ಥಾನದೊಳಗಡೆ ಹೋಗೋಣ ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು. ಆದ್ರೂ ಎಲ್ಲರ ಸಹಕಾರದಿಂದ ದೇವಸ್ಥಾನ ಇವತ್ತು ರೂಪುಗೊಂಡು ಬಹಳ ವೈಭವ ಇವತ್ತಿನ ದಿನ ಪ್ರತಿಷ್ಠಾಪನೆ ಆಗೈತೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನು ಹೇಳ್ತಾ, ಬರೀ ದೇವಸ್ಥಾನ ಆಯಿತು ಅಷ್ಟಕ್ಕೆ ನಮ್ಮ ಕಾರ್ಯ ಮುಗಿಲಿಲ್ಲ. ಅಲ್ಲಿ ಪೂಜಾ ಪುನಸ್ಕಾರಗಳು ನಡೀಬೇಕು. ಆ ಮೂಲಕ ಮುಂದಿನ ಪೀಳಿಗೆಗೆ ಸಂಸ್ಕಾರನ ಕಲಿಸ್ತಕ್ಕಂಥ ಕೆಲಸನ ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀರಾಮನ ಒಂದು ಆದರ್ಶಗಳನ್ನ ರಾಮಾಯಣದಲ್ಲಿ ಬರ್ತಕ್ಕಂಥ ಶ್ರೀರಾಮ, ದಶರಥ, ಭರತ, ಲಕ್ಷ್ಮಣ, ಶತ್ರುಘ್ನ, ಸೀತಾಮಾತೆ ಇವರೆಲ್ಲರ ಒಂದು ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಈ ಒಂದು ದೈವಿಕ ಹಿಂದೂಗಳ ಒಂದು ಧಾರ್ಮಿಕ ಭಾವನೆ, ಧರ್ಮ ಗ್ರಂಥ ಅಂತ ನಾವು ಒಪ್ಪಿಕೊಂಡಂತ ಈ ಧರ್ಮವನ್ನ ನಾವು ಮನಸ ಪೂಜಿಸ್ತಕ್ಕ ಒಂದು ಮನೋಭಾವ ನಮ್ಮಲ್ಲಿ ಬರಬೇಕು. ಒಂದು ಬರಗಾಲದ ಒಂದು ಭೀಕರ ಬರಗಾಲದ ಒಂದು ಸನ್ನಿವೇಶವನ್ನ ಇಡೀ ರಾಜ್ಯ ಎದುರಿಸ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಸಮಸ್ತ ಜಾನುವಾರು ಎಲ್ರಿಗೂ ಕೂಡ ಆ ಭಗವಂತ ಒಳ್ಳೆಯದನ್ನ ಮಾಡಲಿ,